ಹಲೋ ಫ್ರೆಂಡ್ಸ್, ಹಾಯ್. ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ 3 ಸಬ್ಜಿಗಳನ್ನ ತೋರಿಸ್ತಾ ಇದ್ದೀನಿ. ಅಂದರೆ ಪಲ್ಯ ಹೇಗೆ ಮಾಡೋದು ಅಂತ. ಇದು ನೋಡಿ, ಮಡ್ಕಿ ಅಂದರೆ ಮೊಳಕೆ ಹೊಡೆದಿರೋದು, ಸ್ಪ್ರೌಟ್ಸ್ ಆಗಿರೋದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ನೋಡಿ, ಫಸ್ಟ್ ಒಂದು ತೋರಿಸ್ತೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಉತ್ತರ ಕರ್ನಾಟಕ ಹೇಗೆ ಮಾಡ್ತಾರೆ ಅದೇ ಥರ ನಾನು ತೋರಿಸ್ತಾ ಇದ್ದೀನಿ. ಅರಿಶಿನ ಒಂದು 1/2 ಟೀ ಸ್ಪೂನಷ್ಟು ಅರಿಶಿನ. ಅದಕ್ಕೆ ಮತ್ತು ಚಿಲ್ಲಿ ಪೌಡ್ರ್ ಸ್ವಲ್ಪನೇ, ಯಾಕಂದರೆ ಹಸಿಮೆಣ್ಸಿನ್ಕಾಯಿನೂ ಹಾಕೋತೀವಿ ನಾವು, ಅದಕ್ಕೋಸ್ಕರ. ನೋಡಿ, ಪೇಸ್ಟು ಹಸಿಮೆಣ್ಸಿನ್ಕಾಯ್ದು ನೀವು ಕಟ್ ಮಾಡಾದರೂ ಹಾಕೋಬೋದು, ಏನು ತೊಂದರೆ ಇಲ್ಲ. ನಾನು ಪೇಸ್ಟ್ ಹಾಕ್ತಾಯಿದ್ದೀನಿ. ಕಟ್ ಮಾಡಾಕಿದ್ರೆ ಬಾಯಿಗೆ ಸಿಗುತ್ತಲ್ವ, ಅದಕ್ಕೋಸ್ಕರ. ಡಿಟೋ ಯಾವ ಥರ ಅಂದರೆ ಇದೇ ಥರ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ. ಇದು ನೋಡಿ, ಹುಚ್ಚೆಳ್ಳು ಪೌಡ್ರು ನಿಮ್ಗೆ ಗೊತ್ತಿರುತ್ತೆ. ಹುಚ್ಚೆಳ್ಳು ಪೌಡ್ರು ಉತ್ತರ ಕರ್ನಾಟಕದಲ್ಲಿ ತುಂಬ ಉಪಯೋಗಿಸ್ತಾರೆ, ಇಲ್ಲೂ ಉಪಯೋಗಿಸ್ತಾರೆ, ಆದರೆ ಸ್ವಲ್ಪ ಕಮ್ಮಿ. ನೋಡಿ, ಈ ಥರ ಎಲ್ಲನೂ ಮೊದಲೇ ಕಾಳುಗಳಿಗೆ ಅಂದರೆ ಕಾಳು ಮೊಳಕೆ ಹೊಡೆದಿರುತ್ತಲ್ವ, ಅದಕ್ಕೆ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಬೇಕು. ಇದಕ್ಕೆ ಯಾವುದೇ ರೀತಿ ಮಸಾಲೆ ಪೌಡರ್ ಆಗಲಿ ಫ್ಲೇವರ್ ಆಗಲಿ ಯಾವುದು ಹಾಕಿಲ್ಲ. ತುಂಬ ಪ್ಯೂರ್ ಆಗಿದೆ. ನೋಡಿ, ಒಂದು ಕಡಾಯಿ ತೊಗೊಂಡು ಅದಕ್ಕೆ ಒಂದು 2ರಿಂದ 3 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ 1 ಟೀ ಸ್ಪೂನಷ್ಟು ಸಾಸಿವೆ, ಅದ್ರ ಜೊತೆಗೇ ಜೀರಿಗೆ, ಆಮೇಲೆ ಕರಿಬೇವಿನ ಸೊಪ್ಪು ಒಂದು 2 ಎಸಳು, ಬೆಳ್ಳುಳ್ಳಿ ಒಂದು 4ರಿಂದ 5. ಅದನ್ನ ಜಜ್ಜಿಬಿಟ್ಟು ಹಾಕಿದ್ದೀನಿ, ಹೇಗೆ ಕಟ್ ಮಾಡಿಲ್ಲ, ರುಬ್ಬಿಲ್ಲ, ಜಜ್ಜಿಬಿಟ್ಟು ಹಾಕಿದ್ದೀನಿ. ಅದೇ ರೀತಿ ಚಿಕ್ಕದಾಗಿ ಸಣ್ಣದಾಗಿ ಹೆಚ್ಕೊಂಡಿರೋ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಬೇಕು, ಚೆನ್ನಾಗಿರುತ್ತೆ. ಇದಕ್ಕೆ ತುಂಬ ಜಾಸ್ತಿ ಈರುಳ್ಳಿ ಬೇಕಾಗಲ್ಲ. ಅದೇ ರೀತಿ ಟೊಮೆಟೊನೂ ಕೂಡ ಅಷ್ಟೇ, ಒಂದು ಟೊಮೆಟೊ. ಜಾಸ್ತಿ ಈರುಳ್ಳಿ ಟೊಮೆಟೊ ಹಾಕೋದೇ ಇಲ್ಲ ಇಲ್ಲಿ. ಇದರಲ್ಲಿ ತುಂಬ ಒರಿಜಿನಲ್ ಆದ ಕಾಳಿನ ಟೇಸ್ಟೇ ಸಿಗುತ್ತೆ ಈ ಪಲ್ಯಗಳಲ್ಲಿ. ಇಲ್ಲಿ ತುಂಬ ಕೋಕೋನಟ್ಟು, ಕೊಬ್ಬರಿ ಹಾಕ್ತಾರೆ, ಕಾಯಿ ಹಾಕ್ತಾರೆ, ಮಸಾಲೆ ಹಾಕ್ತಾರೆ, ಹಾಕ್ತಾರೆ. ಅಲ್ಲಿ ಎಂಥದ್ದು ಇಲ್ಲ. ಇವಾಗ ನೀವು ನೋಡ್ತಿರಲ್ಲ ಎಷ್ಟು ಪ್ಯೂರ್ ಆಗಿರುತ್ತೆ ಅಂದರೆ ಅಷ್ಟು ಪ್ಯೂರ್ ಆಗಿರುತ್ತೆ. ಇದನ್ನು ಸ್ವಲ್ಪ ಸಾಫ್ಟಾಗಿ ಹೋಗ್ಬಿಟ್ಟು ಇವಾಗ ನೋಡಿ, ನಾನು ಮಡಿಕೆ ಕಾಳು ಹಾಕ್ತಾಯಿದ್ದೀನಿ. ಎಲ್ಲ ಉಪ್ಪು ಖಾರ ಎಲ್ಲ ಹಾಕಿ ಮಸಾಲೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಚೂರು ಒಂದು 3-4 ಟೀ ಸ್ಪೂನ್ ಅನ್ಕೋತೀನಿ ಅಷ್ಟು ಹುಣಸೆಹಣ್ಣಿನ ರಸ ಹಾಕಬೇಕು. ಆಮೇಲೆ ಒಂಚೂರು ನೀರು. ಇದಕ್ಕೆ ನೀರು ಜಾಸ್ತಿ ಹಾಕೋಂಗಿಲ್ಲ. ಕುಕ್ಕರಲ್ಲಿ ವಿಸಿಲ್ ಮಾಡಿದೆ ಅದೆಲ್ಲ ಇದು ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ವಿಸಿಲ್ ಮಾಡಿಬಿಟ್ರೆ ತುಂಬ ಸಾಫ್ಟ್ ಆಗೋಗುತ್ತೆ. ಆಮೇಲೆ ಇದು ಹಾಗೆ ಕುಕ್ಕಾದರೆ ಸಾಕು, ಯಾಕಂದರೆ ಮೊಳಕೆ ಹೊಡೆದಿರುತ್ತಲ್ವ, ಅರ್ಧ ಕುಕ್ಕಾಗಿರುತ್ತೆ. ಅದು ಕುಕ್ಕಾಗೋವರೆಗೂ ನಾವು ಮೂಂಗ್ ದಾಲ್ ಅಂದರೆ ಹೆಸರು ಕಾಳು, ಅದ್ರದ್ದು ಪಲ್ಯ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸೇಮ್ ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡ್ರು. ಚಿಲ್ಲಿ ಪೌಡ್ರ್ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಆಮೇಲೆ ಅರ್ಧ ಟೀ ಸ್ಪೂನು ಅರಿಶಿನ, ಸೇಮ್ ಅದೇ ರೀತಿ ಹುಚ್ಚೆಳ್ಳು ಪೌಡರ್ನು ಹಾಕ್ಕೋತೀವಿ ಇದಕ್ಕೆ ನಾವು. ನೋಡಿ, ಹುಚ್ಚೆಳ್ಳು ಪೌಡ್ರು ಆಮೇಲೆ ಗ್ರೀನ್ ಚಿಲ್ಲಿ ಪೇಸ್ಟ್, ಅದು ಹಸಿಮೆಣ್ಸಿನ್ಕಾಯಿದು ಚಿಲ್ಲಿ ಪೇಸ್ಟು. ನಾನು ಎಲ್ಲದಕ್ಕೂ ಪೇಸ್ಟ್ ಮಾಡಿ ಹಾಕಿದ್ದೀನಿ. ಇದನ್ನು ತುಂಬ ಅಲ್ಲಿ ಅಂದರೆ ಉತ್ತರ ಕರ್ನಾಟಕದ ಕಡೆ ಈ ನಾಗರ ಪಂಚಮಿ ಬರುತ್ತಲ್ಲ, ಆ ಟೈಮಲ್ಲಿ, ಆಮೇಲೆ ಶಿವರಾತ್ರಿ ಟೈಮಲ್ಲಿ ತುಂಬ ಮಾಡ್ತಾರೆ. ಒಂಥರ ಟ್ರೆಡಿಷ್ನಲ್ಲು ಅಡುಗೆ ಅಂತಲೇ ಹೇಳ್ಬೋದು ಇದನ್ನು. ನೋಡಿ, ಇವಾಗ ಅದು ಮಿಕ್ಸ್ ಆಯಿತು. ಇದು ಕುಕ್ಕಾಗಿದೆ. ಏನು ನಾವು ಮಡಿಕೆ ಕಾಳು ಫಸ್ಟು ಒಗ್ಗರಣೆ ಹಾಕ್ಬಿಟ್ಟು ಕುದಿಯೋಕೆ ಇಟ್ಟಿದ್ವಲ್ಲ, ನೋಡಿ, ಸಿಮ್ಮಲ್ಲಿ ಇಡಬೇಕು ಗ್ಯಾಸ್ನ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಾದರೂ ಓಕೆ, ತುಂಬ ಸಿಮ್ ಬೇಡ. ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಅಂತ. ಕೈಯಲ್ಲಿ ಅಮ್ಕಿದ್ರೆ ನೋಡಿ, ಇಷ್ಟು ಕುಕ್ಕಾದರೆ ಸಾಕು. ತುಂಬ ಕದ್ರೋಗೋ ಥರ ಆಗಬಾರ್ದು. ಇಷ್ಟು ಕುಕ್ಕಾದರೆ ಚಪಾತಿ ಜೊತೆಗೆ ತಿನ್ಬೋದು, ರೊಟ್ಟಿ ಜೊತೆಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಸೈಡಲ್ಲೂ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿಯಾಗೂ ಇರುತ್ತೆ. ನೋಡಿ, ಫ್ರೆಶ್ ಕೊರಿಯಾಂಡರ್ ಹಾಕ್ತಾಯಿದ್ದೀನಿ. ಇವಾಗ ಆಲ್ರೆಡಿ ಇದು ಕುಕ್ ಆಗಿದೆ. ನಮಗೆ ಇಷ್ಟು ಬೆಂದರೆ ಸಾಕು. ಇದು ಸ್ವಲ್ಪ ಡ್ರೈ ಆಗೇ ಬರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಯಾವುದೇ ರೀತಿ ಮಸಾಲೆ ಇರಲ್ಲ, ಒಂದು ಕೋಕೋನಟ್ ಇರಲ್ಲ. ಅದೇ ರೀತಿ ಇವಾಗ ನೆಕ್ಸ್ಟ್ ಪಲ್ಯ ಅಂದರೆ ಗ್ರೀನ್ ಮೂಂಗ್ ದಾಲ್, ಹೆಸರು ಕಾಳು. ಅದು ಅದೇ ಥರ ಸ್ಪ್ರೌಟ್ಸ್ನ ತೊಗೊಂಡು, ಅಂದರೆ ಮೊಳಕೆ ಬರೋವರೆಗೂ ಮೊಳಕೆ ಬರೋಕ್ಕೆ ಇಟ್ಬಿಟ್ಟು ಆಮೇಲೆ ಅದನ್ನು ಮಾಡೋದು. ಸೇಮ್ ಅದೇ ಥರ ಎಣ್ಣೆ, ಸಾಸಿವೆ. ಇವು ಹೇಗಂದರೆ ಮೂರು ಪಲ್ಯನೂ ಒಂದೇ ಥರ ಇದೆ ರೆಸಿಪೀಸ್, ಏನೂ ಬೇರೆ ಬೇರೆ ಇಲ್ಲ. ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ. ನೋಡಿ, ಅದೇ ರೀತಿ ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ ಸೇಮ್ ಅದೇ ಥರ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋದು. ರೋಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೊಂಡ್ರೆ ಆನಿಯನ್ನ ಹಾಕೋದು. ಒಂದು ಮೀಡಿಯಮ್ ಸೈಜ್ ಸಾಕು, ಜಾಸ್ತಿ ಆನಿಯನ್ ಬೇಡ. ಜಾಸ್ತಿ ಆನಿಯನ್ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ನಿಮ್ಗೆ ಇಷ್ಟ ಅಂದರೆ ಹಾಕ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಒಂದು ಟೊಮೆಟೊ ಸಾಕು, ಇಷ್ಟೇ. ಈ ಟೊಮೆಟೊ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು. ಸಾಫ್ಟ್ ಆದಮೇಲೆ ನಾವು
ಮತ್ತು ಹೆಸ್ರು ಕಾಳು ಮಿಕ್ಸ್ ಮಾಡ್ಕೊಂಡಿರೋದನ್ನ ಹಾಕಬೇಕಾಗತ್ತೆ ನೋಡಿ. ಇದಕ್ಕೆ ನಾವೆಲ್ಲ ಹಾಕೋದ್ರಿಂದ ಕಾಳುಗಳಲ್ಲಿ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮೇಲ್ಗಡೆ ನಾವು ಇದು ಮಾಡಿಬಿಡ್ತೇವೆ. ಈಗ ನಾವು ಬೇರೆ ನಾರ್ಮಲಾಗಿ ಪಲ್ಯಗಳನ್ನ ಹೇಗೆ ಮಾಡ್ತೀವಿ, ಫಸ್ಟು ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಅದಕ್ಕೆ ಎಲ್ಲ ಉಪ್ಪು ಅರಿಶಿನ ಖಾರ ಎಲ್ಲ ಹಾಕಿ ಆಮೇಲೆ ಕಾಳುಗಳನ್ನ ಹಾಕ್ತೀವಿ. ಕಾಳುಗಳ ಜೊತೆಗೆ ಅದು ಸರಿಯಾಗಿ ಮಿಕ್ಸ್ ಆಗೋಲ್ಲ. ಕುಕ್ಕರಲ್ಲಿ ಮಾಡ್ತಾರೆ, ಅದು ಟೇಸ್ಟ್ ಬರೋಲ್ಲ. ಸೇಮ್ ಅದೇ ರೀತಿ ಹುಣಸೆಹಣ್ಣು ರಸ, ಇದಕ್ಕೆಲ್ಲದಕ್ಕೂ ಪಲ್ಯಕ್ಕೂ ಹುಣಸೆಹಣ್ಣು ರಸ ಹಾಕಬೇಕು. ಹುಣಸೆಹಣ್ಣು ರಸ ಹಾಕೋದ್ರಿಂದ ಪಲ್ಯ ಬೇಗ ಕೆಟ್ಟು ಹೋಗಲ್ಲ, ಸಬ್ಜಿ ಬೇಗ ಕೆಟ್ಟು ಹೋಗಲ್ಲ ನೋಡಿ. ಅದರದ್ದು ಕಾಳು ಕಳಿಸಿರ್ತೀವಲ್ವ ಅದರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಬಿಟ್ರೆ ಸಾಕು, ಬೇರೆ ಏನೂ ತೊಂದರೆ ಇಲ್ಲ. ಅದು ಚೆನ್ನಾಗಿ ಕುಕ್ ಆಗುತ್ತೆ. ಇದನ್ನು ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡಿ. ಅಷ್ಟರೊಳಗೂ ನಾವು ಕಡಲೆಕಾಳು ಪಲ್ಯ ನೋಡಿ. ಇದು ಇನ್ನೊಂದು ಹೇಳ್ತೀನಿ, ಕಡಲೆಕಾಳು ನೆನೆಸಿ ಕುದಿಸಿರೋದು ಒಂದು 3ರಿಂದ 4 ವಿಸಿಲ್ ತೊಗೊಂಡಿದ್ದೀನಿ ನಾನು. ಅದರ ನೀರಿದು ಕುದಿಸಿರೋ ನೀರನ್ನ ಚೆಲ್ಲಬೇಡಿ, ಬೇಕಾಗುತ್ತೆ. ಅದರ ನೀರು ಸೈಡಲ್ಲಿ ಇಟ್ಕೊಂಡು ಸೇಮ್ ಇದಕ್ಕೂ ಅದೇ ಥರ ಉಪ್ಪು, ರುಚಿಗೆ ತಕ್ಕಷ್ಟು ಅರಿಶಿನ, ಆಮೇಲೆ ಚಿಲ್ಲಿ ಪೌಡರು ಸ್ವಲ್ಪನೇ, ಜಾಸ್ತಿ ಬೇಡ, ಹಸಿಮೆಣ್ಸಿನ್ಕಾಯಿ ಪೇಸ್ಟು ನೋಡಿ ಇಷ್ಟು. ಅದು ಖಾರಕ್ಕೆ ತಕ್ಕನಂಗೆ ನೀವು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನಮ್ಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ನೀವು ಅಚ್ಕಾರ ಪುಡಿನೂ ಯೂಸ್ ಮಾಡ್ಕೋಬೋದು, ಅದರದ್ದೇನು ಡಿಫ್ರೆನ್ಸ್ ಬರೋಲ್ಲ. ಇದು ಹುಚ್ಚಳ ಪೌಡರು. ಇದು ಕಡಲೆಕಾಳನ್ನ ಯಾಕೆ ವಿಸಿಲ್ ಮಾಡ್ಕೊಂಡಿದ್ದೀನಿ ಅಂದರೆ ತುಂಬ ಹೊತ್ತು ಇಡಬೇಕಾಗತ್ತೆ. ಹಾಗೆ ಬರೀ ನೆನೆಸ್ಬಿಟ್ಟು ಮಾಡಿದ್ರೆ, ಅದಕ್ಕೋಸ್ಕರ ವಿಸಿಲ್ ಮಾಡಿದ್ರೆ ನಾವು ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ, ಬೇಯಿಸೋ ಅವಶ್ಯಕತೆ ಇಲ್ಲ, ಬೇಗ ಬೆಂದು ಹೋಗುತ್ತೆ. ಎಲ್ಲ ಹಾಕೋದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಂಡು ಸೈಡಲ್ಲಿಡಿ ನೋಡಿ. ಇವಾಗ ಹೆಸರು ಕಾಳು ಪಲ್ಯ ಆಗಿದೆ ಅಂತ ನೋಡೋಣ ನಾವು. ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗ್ತಾಯಿದೆ ಅಂತ. ಸಿಮ್ಮಲ್ಲಿಟ್ಟರೆ ತುಂಬ ಚೆನ್ನಾಗಿ ಕುಕ್ ಆಗಿರುತ್ತೆ. ಮಸಾಲೆನೂ ಅಷ್ಟೇ ತುಂಬ ಚೆನ್ನಾಗಿ ಮಿಕ್ಸ್ ಆಗಿ ಹೋಗುತ್ತೆ ಕಾಳುಗಳಲ್ಲಿ. ಕಾಳುಗಳು ತಿಂದಾಗ ಸಪ್ಪೆ ಸಪ್ಪೆ ಬರೋಲ್ಲ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದೇ ರೀತಿ ಇದು ಸ್ವಲ್ಪ ನೀವು ಟೆಸ್ಟ್ ಮಾಡ್ಬೋದು ನೋಡಿ, ಬೆಂದಿದೆಯಾ ಇಲ್ವಾ ಅಂತ. ಇದು ಚೆನ್ನಾಗಿ ಬೆಂದಿದೆ, ಇಷ್ಟು ಬೆಂದರೆ ಸಾಕು. ನೋಡಿದ್ರಲ್ಲ ಏಕಾಂತ ಇದೆ ಅಂತ ನೋಡಿ. ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೋದು ಯಾಕಂದರೆ ಘಮ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಫ್ಲೇವರ್ ಇಟ್ಕೊಳ್ಳುತ್ತೆ. ಮೊದಲೇ ಹಾಕಿ ಕುದಿಸ್ಬಿಟ್ರೆ ಅದೇನು ಚೆನ್ನಾಗಿ ಕಾಣಲ್ಲ. ಇವಾಗ ಇದು ರೆಡಿಯಾಗಿದೆ, ಹೆಸರು ಕಾಳು ಪಲ್ಯ ರೆಡಿಯಾಗಿದೆ. ಇವಾಗ ಕಡಲೆಕಾಳು ಪಲ್ಯ ಮಾಡೋಣ. ಅಂದರೆ ಕಾಲ ಚೆನ್ನ ಅಂತಲೂ ಕರೀತಾರೆ, ಅದರದ್ದು ಸಬ್ಜಿ ಮಾಡೋಣ. ಸೇಮ್ ಅದೇ ರೀತಿ 2ರಿಂದ 3 ಚಮಚ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಬೆಳ್ಳುಳ್ಳಿ ಯಾಕೆ ಹಾಕೋದು ಅಂದರೆ ತುಂಬ ಚೆನ್ನಾಗಿ ಘಮ ಕೊಡುತ್ತೆ, ಟೇಸ್ಟ್ ಕೊಡುತ್ತೆ, ಸೂಪರಾಗಿರುತ್ತೆ. ಟೇಸ್ಟು ಘಮ್ ಅಂತ ಬರುತ್ತೆ ವಾಸನೆ. ಅದಕ್ಕೋಸ್ಕರ ಫಸ್ಟ್ಗೆ ಬೆಳ್ಳುಳ್ಳಿ ಹಾಕೋದು, ಆಮೇಲೆ ಈರುಳ್ಳಿ ಅಷ್ಟೇ. ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಹೆಚ್ಕೊಂಡ್ಬಿಟ್ರೆ 3ಕ್ಕೂ ಆಗ್ಬಿಡುತ್ತೆ, ಏನಿಲ್ಲ. ಇವು ಹಬ್ಬಗಳಲ್ಲಿ ವೆರೈಟೀಸ್ ಪಲ್ಯ ಮಾಡಬೇಕು ಅಂದರೆ ಅದು ಇದು ಅಂತ ತಲ್ಕಾಡ್ತೀವಿ ನಾವು. ಇವು ಆದರೆ ಹೆಲ್ದಿಯಾಗೂ ಇರ್ತವೆ, ವೆರೈಟೀಸೂ ಕಾಣ್ತವೆ. ಅದಕ್ಕೋಸ್ಕರ ನಮ್ಮ ಕಡೆ ಹೆಚ್ಚಾಗಿ ಇದನ್ನೇ ಮಾಡ್ತಾರೆ, ಅಂದರೆ ಉತ್ತರ ಕರ್ನಾಟಕದ ಕಡೆ ಹೆಚ್ಚಾಗಿ ಇದನ್ನೇ ಮಾಡ್ತಾರೆ. ಶಿವರಾತ್ರಿ ಆಮೇಲೆ ನಾಗರ ಪಂಚಮಿಲಂತೂ ಇವು ಫಿಕ್ಸು. ಇವು 3 ಪಲ್ಯನೂ ಎಲ್ಲರ ಮನೆಯಲ್ಲೂ ಇರುತ್ತೆ ನೋಡಿ. ನಾನಿವಾಗ ಕಡಲೆಕಾಳನ್ನ ಮಿಕ್ಸ್ ಮಾಡಿಕೊಂಡು ಅದಕ್ಕೂ ಅಷ್ಟೇ ಸ್ವಲ್ಪ ಹುಣಸೆಹಣ್ಣು ಅದನ್ನ ಮೊದಲು ಮಿಕ್ಸ್ ಮಾಡ್ಕೊಂಬಿಡಿ. ಈರುಳ್ಳಿ ಟೊಮೆಟೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ, ಯಾಕಂದರೆ ಅದು ಆಮೇಲೆ ನೀರು ಹಾಕಿದ್ಮೇಲೆ ಇದಾಗಲ್ಲ, ಸರಿ ಆಗಲ್ಲ. ಫಸ್ಟೇ ಮಿಕ್ಸ್ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹುಣಸೆಹಣ್ಣು ಹಾಕ್ಕೊಳ್ಳಿ. ಹುಣಸೆಹಣ್ಣು ನೀರನ್ನ ಹಾಕ್ಕೊಳ್ಳೇಬೇಕು. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಆದರೆ ಟೇಸ್ಟ್ ಅದರಲ್ಲೂ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ. ಹುಳಿ ಖಾರ, ಉಪ್ಪು ಹುಳಿ ಖಾರ ಕರೆಕ್ಟಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಾರಲ್ವ, ಆ ಥರ ಅದರಲ್ಲೂ ಸ್ವಲ್ಪ ಖಾರ ಎಲ್ಲ ಹುಳಿ ಎಲ್ಲ ಇದ್ದರೆ ಚೆನ್ನಾಗಿ ಬರುತ್ತೆ. ಇದು ನೋಡಿ, ನಾವು ಕಡಲೆಕಾಳು ಬೇಯಿಸ್ಕೊಂಡಿದ್ವಲ್ಲ ಅದೇ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಿಸೋಣ, ಒಂದು 4-5 ನಿಮಿಷ ಬೇಯಿಸೋಣ. ಯಾಕಂದರೆ ಇದು ಬೆಂದಿರೋ ಕುಕ್ಕಾಗಿರೋ ಕಡಲೆ ಅಲ್ವಾ, ಅದಕ್ಕೋಸ್ಕರ ಜಾಸ್ತಿ ಬೇಕಾಗಲ್ಲ. ನೋಡಿ ಬೆಂದಿದೆ ಇದು. ಆಮೇಲೆ ಮಸಾಲೆ ಜೊತೆಗೂ ಚೆನ್ನಾಗಿ ಹೊಂದ್ಕೊಂಡಿದೆ, ಉಪ್ಪು ಖಾರ ಎಲ್ಲ. ಹಸಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಮೇಲ್ಗಡೆ ಉದುರಿಸ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡಿ ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, 3 ಥರದ ಪಲ್ಯನ ಎಷ್ಟು ಫಟಾಫಟ್ ಅಂತ ಮಾಡ್ಬೋದು. ಇದು ಉತ್ತರ ಕರ್ನಾಟಕದ ಸಬ್ಜಿಗಳಿದು. ಯಾಕಂದರೆ ಅಲ್ಲಿ ಒಂದು ಚೂರು ಇವಾಗ ಈ ನಡುವೆ ಉಪಯೋಗಿಸ್ತಾ ಇದ್ದಾರೆ ಮಸಾಲೆಗಳನ್ನ. ಮೊದಲು ಯಾರೂ ಮಸಾಲೆನೇ ಉಪಯೋಗಿಸ್ತಾ ಇರಲಿಲ್ಲ, ಸಾಂಬಾರಿಗಾಗಲಿ ಸಬ್ಜಿಗಳಿಗಾಗಲಿ
ಯಾರೂ ಮಸಾಲೆ ಉಪಯೋಗಿಸ್ತಾ ಇರಲಿಲ್ಲ. ಟೇಸ್ಟು ಒರಿಜಿನಲ್ ಟೇಸ್ಟ್ ನಮ್ಗೆ ಗೊತ್ತಾಗೋದು, ಕಾಳುಗಳದ್ದಾಗಲಿ ತರಕಾರಿಗಳದ್ದಾಗಲಿ. ಇವಾಗ ಮಸಾಲೆಗಳನ್ನ ಹಾಕಿ ಯಾವುದು ಅಂತ ಗೊತ್ತಾಗಲ್ಲ. ನೋಡಿದ್ರಲ್ಲ 3 ಥರದ ಪಲ್ಯನ ಈಸಿಯಾಗಿ ಫಟಾಫಟ್ ಅಂತ ಹೇಗೆ ಮಾಡ್ಬೋದು ಅಂತ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.